next method, capitalizations of ಎವ್ರೇಜ್ ಪ್ರಾಫಿಟ್ ಮೆಥಡ್. ಓಕೆ, ಸೊ ಆಲ್ರೆಡಿ ನಾನು ಇದ್ರದ್ದು ಫಾರ್ಮುಲಾ ನಿಮಗೆ ನಾನು ಫಸ್ಟ್ ವಿಡಿಯೋದಲ್ಲಿ ಅಂದರೆ ಇದು ಸ್ಟಾರ್ಟ್ ಮಾಡಿದಾಗ ಅದ್ರದಲ್ಲಿ ನಾನು ನಿಮಗೆ ಫಾರ್ಮೇಟ್ ಕೊಟ್ಟಿದ್ದೇನೆ. ಎವ್ರೇಜ್ ಪ್ರಾಫಿಟ್, ಸೂಪರ್ ಪ್ರಾಫಿಟ್, ನಾರ್ಮಲ್ ಪ್ರಾಫಿಟ್ ಆ್ಯಂಡ್ ಕ್ಯಾಪಿಟಲೈಸೇಷನ್ ಮೆಥಡಿಂದ ಅದರಲ್ಲಿ ಸ್ಟಾರ್ಟಿಂಗಲ್ಲಿ ನಿಮ್ಗೆ ನಾನು ಫಾರ್ಮೇಟ್ ಕೊಟ್ಟಿದ್ದೇನೆ. ಸೊ ಅದು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಫಸ್ಟ್ ಆ ವಿಡಿಯೋ ನೋಡಿ, ಅದ್ರ ನಂತರ ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ತಿಳಿತದೆ. ಓಕೆ, ಸೊ ಆದರೂ ನಾನು ಇದನ್ನು ಮತ್ತೊಂದು ಸಲ ಹೇಳ್ತೇನೆ. ಸೊ ಕ್ಯಾಪಿಟಲೈಸೇಷನ್ ಆಫ್ ಎವ್ರೇಜ್ ಪ್ರಾಫಿಟ್ ಮೆಥಡ್. ಸೊ ನೆಕ್ಸ್ಟ್ ಬರುವಂಥ ಸಮ್ಮ ಇದಕ್ಕೆ ಸಂಬಂಧಪಟ್ಟಿದಂಥ ಈ ಫಾರ್ಮುಲಾಕ್ಕೆ ಸಂಬಂಧಪಟ್ಟಿದಂತಹ ಸಮ್ಸ್. ಓಕೆ, ಸೊ ಫಸ್ಟ್ ಮೆಥಡ್ ಏನು ಕೊಟ್ಟಿದ್ದಾರೆ, ಕ್ಯಾಪಿಟಲೈಸ್ ದ ವ್ಯಾಲ್ಯೂ ಆಫ್ ಬಿಸ್ನೆಸ್ ಫೈಂಡ್ ಔಟ್ ಮಾಡಬೇಕಂತ ಹೇಳಿದರೆ ಏನು ಮಾಡಬೇಕಂದ್ರೆ ಈಕ್ವಲ್ಸ್ ಟು ಎವ್ರೇಜ್ ಮೈಂಟೈನೇಬಲ್ ಪ್ರಾಫಿಟ್ ಇಂಟು 100 ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್. ಓಕೆ, ನೆಕ್ಸ್ಟ್ ಎವ್ರೇಜ್ ಪ್ರಾಫಿಟ್ ಮೀನ್ಸ್ ಇಟ್ ಮೇ ಬಿ ಸಿಂಪಲ್ ವೇಟೆಡ್ ಕನ್ಸಿಡರ್ ಆಗ್ಬೋದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್. ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಈಕ್ವಲ್ಸ್ ಟು ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ನೆಕ್ಸ್ಟ್ ಥರ್ಡ್ ಒನ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ಫೈಂಡ್ ಔಟ್ ಮಾಡಬೇಕಂದ್ರೆ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಬಿಸ್ನೆಸ್. ಆಲ್ರೆಡಿ ಫಸ್ಟ್ ಒನ್ ಫೈಂಡ್ ಔಟ್ ಮಾಡ್ತೇವೆ. ಓಕೆ, ಅದರ ನಂತರ ಎರಡನೇದು ಒಂದು ಫೈಂಡ್ ಔಟ್ ಮಾಡಿದ ಮೇಲೆ ಎರಡೂ ಅಮೌಂಟ್ ಏನು ಮಾಡ್ತೇವೆ, ವ್ಯಾಲ್ಯೂ ಆಫ್ ಗುಡ್ ವಿಲ್ನ ಆ್ಯಕ್ಚುಯಲ್ ಅಮೌಂಟ್ ಫೈಂಡ್ ಔಟ್ ಮಾಡ್ತೇವೆ. ಕ್ಯಾಪಿಟಲೈಸ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಮೈನಸ್ ನೆಟ್ ಅಸೆಟ್ಸ್ ಅಂದರೆ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್. ಓಕೆ, ಸೊ ದಿಸ್ ಈಸ್ ದ ಈಗ ಜಸ್ಟ್ ನಾ ಹೇಳಿದ್ದೆ ಅಲ್ಲ ಫಸ್ಟ್ ಫಾರ್ಮೇಟ್ ರಿಲೇಟೆಡ್ ಅದಕ್ಕೆ ಸಂಬಂಧಪಟ್ಟಂಥ ಸಮ್ಸ್ ಇದೆ. ಓಕೆ, ಸೊ ಕ್ವಶನ್ ಏನು ಕೊಟ್ಟಿದ್ದಾರೆ ಫಸ್ಟ್ ರೀಡ್ ಮಾಡಿರಿ. ಮೈಂಟೈನೇಬಲ್ ಎವ್ರೇಜ್ ಪ್ರಾಫಿಟ್ ₹15,000, ನಾರ್ಮಲ್ ರೇಟ್ ಆಫ್ ರಿಟರ್ನ್ 15%. ಓಕೆ, ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಆಫ್ ಬಿಸ್ನೆಸ್ ₹80,000. ಹಾಗಿದ್ರೆ ನಿಮ್ಗೆ ಆಲ್ರೆಡಿ ಬೇಕಾದಂಥ ಕ್ಯಾಲ್ಕುಲೇಷನ್ಗೆ ಬೇಕಾದಂತಹ ಇನ್ಫಾರ್ಮೇಷನ್ಸ್ ಆ್ಯಂಡ್ ಅಮೌಂಟ್ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು, ಎಕ್ಸ್ಟ್ರಾ ಏನು ಕ್ಯಾಲ್ಕುಲೇಷನ್ ಮಾಡುವ ಅಗತ್ಯ ಡೈರೆಕ್ಟ್ ನೀವು ಫಾರ್ಮುಲಾನ ಅಪ್ಲೈ ಮಾಡ್ಬೋದು. ಓಕೆ, ಸೊ ಏನಿದೆ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಈಕ್ವಲ್ಸ್ ಟು ಮೈಂಟೆನೆನ್ಸ್ ಎವ್ರೇಜ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ 15,000 ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ 15% ಕೊಟ್ಟಿದೆ, ಅದನ್ನು ಡಿವೈಡೆಡ್ ಬೈ 15 ಅಂಥೇಳಿ ಕನ್ಸಿಡರ್ ಮಾಡಬೇಕು. ಓಕೆ, ಇಂಟು 100 ಯಾಕಂದರೆ ನಾರ್ಮಲ್ ಪರ್ಸೆಂಟೇಜ್ ಟೋಟಲ್ ಪರ್ಸೆಂಟೇಜ್ ಅಂತ ಹೇಳಿದ್ರೆ ಟೋಟಲಿ ಸೇಲ್ಸ್ ಆಗೋದು ಆಲ್ಮೋಸ್ಟ್ ಕಾಮನ್ ಪರ್ಸೆಂಟೇಜ್ ಅಂದರೆ 100, ರೈಟ್. ಸೊ ಇಟ್ ಈಸ್ ನಾರ್ಮಲಿ ಇಂಟು 100 ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ 15%. ಓಕೆ, ಕನ್ಸಿಡರ್ ಮಾಡಿರಿ. ಓಕೆ, ಇದನ್ನು ನೆಕ್ಸ್ಟ್ ಅಮೌಂಟ್ ಎಷ್ಟು ಬರ್ತದೆ, ₹1,00,000. ನೆಕ್ಸ್ಟ್ ನೆಟ್ ಟ್ಯಾಂಜಿಬಲ್ ಅಸೆಟ್ ಈಕ್ವಲ್ಸ್ ಟು ಆಲ್ರೆಡಿ ನಿಮ್ಗೆ ನೆಟ್ ಟ್ಯಾಂಜಿಬಲ್ ಅಸೆಟ್ನ ಏನು ಎಕ್ಸ್ಟ್ರಾ ಫೈಂಡ್ ಔಟ್ ಮಾಡುವ ಅಗತ್ಯವಿಲ್ಲ. ಸೊ ದೇರ್ಫೋರ್ ನೀವೇನು ಮಾಡಿರಿ, ಆಲ್ರೆಡಿ ನಿಮ್ಗೆ ಇದು ಕೊಟ್ಟಿದ್ದಾರೆ ಅಂತೇಳಿ ನೀವೇನು ಮಾಡಿರಿ, ಡೈರೆಕ್ಟ್ ಫಾರ್ಮುಲಾನ ಅಪ್ಲೈ ಮಾಡಿರಿ. ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಕ್ವಲ್ಸ್ ಟು 1,00,000 ಮೈನಸ್ 80,000 ಬಂದಿದ್ದೆಷ್ಟು 20,000. ಓಕೆ, ನೀವು ಪ್ರತಿಯೊಂದು ಕ್ವಶನ್ಸ್ಗಳಿಗೆ ಫಾರ್ಮೇಟ್ ವಿತ್ ಆನ್ಸರ್ನ ಸಾಲ್ವ್ ಮಾಡಿರಿ. ಓಕೆ, ನಿಮ್ಗೆ ಆಲ್ರೆಡಿ ನಾನು ಫಾರ್ಮುಲಾ ಕೊಟ್ಟಿದ್ದೀನಿ, ಅದನ್ನು ಇಟ್ಕೊಂಡು ಫಾರ್ಮುಲಾ ವಿತ್ ಸಾಲ್ವ್ ಮಾಡಿರಿ ಕ್ವಶನ್ನ. ಓಕೆ, ನಾ ಇಲ್ಲಿ ಡೈರೆಕ್ಟ್ ಸಾಲ್ವ್ ಮಾಡಿದ್ದೀನಿ, ಬಟ್ ನೀವು ಅದು ಫಾರ್ಮುಲಾನ ಬರೆದು ಅದರ ನಂತರ ಫಾರ್ಮೇಟ್ ಪ್ರಕಾರ ಅಮೌಂಟ್ನ ಬರೀರಿ. ಓಕೆ, ನೆಕ್ಸ್ಟ್ ಸೇಮ್ ಆ್ಯಸ್ ಅನದರ್ ಕ್ವಶನ್. ಸೊ ಫಸ್ಟ್ ಆಫ್ ಆಲ್ ರೀಡ್ ಇಟ್ ಗೈಸ್. ಆ್ಯನ್ಯುವಲ್ ಪ್ರಾಫಿಟ್ ₹24,000, ನಾರ್ಮಲ್ ರೇಟ್ ಆಫ್ ರಿಟರ್ನ್ 12%, ಆ್ಯಕ್ಚುಯಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇನ್ ದ ಬಿಸ್ನೆಸ್ ಮೀನ್ಸ್ ನೆಟ್ ಟ್ಯಾಂಜಿಬಲ್ ಬಿಸ್ನೆಸ್ ಅಂತೇಳಿ. ಓಕೆ, ನೆಟ್ ಟ್ಯಾಂಜಿಬಲ್ ಬಿಸ್ನೆಸ್ ₹1,60,000. ಸೊ ಏನು ಮಾಡಬೇಕು, ಸೇಮ್ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಈಕ್ವಲ್ಸ್ ಟು ಫಾರ್ಮುಲಾನ ಅಪ್ಲೈ ಮಾಡಿರಿ. ಏನು ಫಾರ್ಮುಲಾ ಆಗ್ತದೆ, ಎವ್ರೇಜ್ ಮೈಂಟೈನೇಬಲ್ ಪ್ರಾಫಿಟ್ ಇಂಟು 100 ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್. ಸೊ ಸೇಮ್ ಎವ್ರೇಜ್ ಮೈಂಟೈನೇಬಲ್ ಪ್ರಾಫಿಟ್ ಎಷ್ಟಿದೆ 24,000 ಇಂಟು ಪರ್ಸೆಂಟೇಜ್ 100 ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ 12. ಸೊ ಎಷ್ಟು ಅಮೌಂಟ್ ಬರ್ತದೆ, ₹2,00,000. ನೆಕ್ಸ್ಟ್ ಸೆಕೆಂಡ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಈಕ್ವಲ್ಸ್ ಟು ಆಲ್ರೆಡಿ ಇನ್ ದಿಸ್ ಕ್ವಶನ್ ಗಿವನ್ ಎನಿ ಎಕ್ಸ್ಟ್ರಾ ಸಾಲ್ವ್ ಮಾಡುವ ಅಗತ್ಯ ಇಲ್ಲ. ಓಕೆ, ₹1,60,000. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಕ್ವಲ್ಸ್ ಟು ಫಾರ್ಮುಲಾಸ್ ಏನಾಗ್ತದೆ, ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಮೈನಸ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್. ಸೊ ಕ್ಯಾಪಿಟಲೈಸ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಎಷ್ಟು ಫೈಂಡ್ ಔಟ್ ಮಾಡಿರಿ, ಈಗ ಜಸ್ಟ್ ₹2,00,000, ರೈಟ್. 2,00,000 ಮೈನಸ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಆಲ್ರೆಡಿ ಇನ್ ದಿಸ್ ಕ್ವಶನ್ ಗಿವನ್ ₹1,60,000. ಸೊ ಡೈರೆಕ್ಟ್ ಆನ್ಸರ್ ಎಷ್ಟು ಬರ್ತದೆ, 40,000 ಆ್ಯಕ್ಚುಯಲ್ ಗುಡ್ ವಿಲ್. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್. ಇಟ್ ಈಸ್ ಟ್ಯಾಕ್ಸೇಬಲ್ ಇನ್ಕಮ್ ಟ್ಯಾಕ್ಸೇಬಲ್ ರಿಲೇಟೆಡ್ ಸಮ್ಸ್. ಓಕೆ, ಸೊ ಇದು ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಸಂಬಂಧಪಟ್ಟಂಥ ಕೆಲವೊಂದು ಪಾಯಿಂಟ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಓಕೆ, ಸೊ ಫಸ್ಟ್ ಕ್ವಶನ್ನ ಓದ್ರಿ. From the following information, ascertain the value of goodwill of A company limited according to capitalization method. ಯಾವ ಮೆಥಡ್ ಅಂದಿದ್ದಾರೆ, ಸೇಮ್ ಕ್ಯಾಪಿಟಲೈಸೇಷನ್ ಮೆಥಡ್ ಅಂದಿದ್ದಾರೆ. ಓಕೆ, ಕ್ಯಾಪಿಟಲೈಸೇಷನ್ ಮೆಥಡ್ ಅಂದಿದ್ದಾರೆ. ಸೊ ನೆಕ್ಸ್ಟ್
ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆ್ಯಸ್ ಅಟ್ 31/12/2006. ಓಕೆ, ಸೇಮ್ ಲಯಬಿಲಿಟಿ ಅಮೌಂಟ್ ಕಾಲಮ್, ಅಸೆಟ್ಸ್ ಅಮೌಂಟ್ ಕಾಲಮ್. ಲಯಬಿಲಿಟಿ ಸೈಡ್ paid up capital 20,000 share of rupees 10 each, so outer column 2 lakh. PL appropriation account 40,000, outer column. Bank overdraft, outer column 30,000. Sundry creditors, outer column 20,000. Provision for income tax, outer column 10,000. Next, asset side, goodwill at cost rupees 10,000. Land and building at cost rupees 90,000. Machinery less depreciation. ಆಲ್ರೆಡಿ ಇನ್ ದಿಸ್ ಕ್ವಶನ್ ಮಷಿನರಿ ಲೆಸ್ ಮಾಡಿನೇ ಕೊಟ್ಟಿದ್ದಾರೆ. ಓಕೆ, rupees 80,000. ನೆಕ್ಸ್ಟ್ ಸ್ಟಾಕ್ ಇನ್ ಟ್ರೇಡ್ rupees 75,000. ಸ್ಯಾಂಡ್ರಿ ಡೆಟರ್ಸ್ ಲೆಸ್ ಪ್ರೊವಿಷನ್ ಮಾಡಿನೇ ಕೊಟ್ಟಿದ್ದಾರೆ. ಓಕೆ, 45,000. ಸೊ ಬೋತ್ ಸೈಡ್ ಟೋಟಲ್ 3 lakh. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಕಮ್ಸ್ ಟು the company commenced its operations in the year 2002 with a paid up capital of rupees 2 lakh stated above. ಓಕೆ, ನೆಕ್ಸ್ಟ್ ಈ ಪಾಯಿಂಟ್ ಏನು ಕನ್ಸಿಡರ್ ಆಗಂಗಿಲ್ಲ ನಾರ್ಮಲಿ, ಯಾಕಂದರೆ ನಿಮ್ಗೆ ಆಲ್ರೆಡಿ ನಿಮ್ಗೆ ಇಲ್ಲಿ ಪೇಡ್ ಅಪ್ ಮಾಡಿದ ಅಮೌಂಟ್ ಔಟರ್ ಕಾಲಮ್ ಕೊಟ್ಟಿದ್ದಾನೆ, ಮತ್ತೊಂದು ಸಲ ನಿಮ್ಗೆ ಅದೇನು ಮಾಡಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಈ ಫಸ್ಟ್ ಒನ್ ಪಾಯಿಂಟ್. ಸೊ ಫಸ್ಟ್ ಒನ್ ಪಾಯಿಂಟ್ ನಿಮ್ಗೆ ಅದನ್ನು ಅಡ್ಜಸ್ಟ್ಮೆಂಟಲ್ಲಿ ಕನ್ಸಿಡರ್ ಮಾಡಿದ್ದಾರೆ, ಇದೊಂದು ಪೇಡ್ ಅಪ್ ಕ್ಯಾಪಿಟಲ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಓದ್ರಿ ಫಸ್ಟ್ ಇಲ್ಲಿಂದ. ದ ಪ್ರಾಫಿಟ್ ಅರ್ನ್ಡ್ ಬಿಫೋರ್ ಪ್ರೊವೈಡಿಂಗ್ ಫಾರ್ ಇನ್ಕಮ್ ಟ್ಯಾಕ್ಸ್, ಅಂದರೆ ಪ್ರಾಫಿಟ್ನ ನಾವು ಅರ್ನ್ ಮಾಡಲಿಕ್ಕಿಂತ ಮುಂಚೆ, ಅಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಓಕೆ, ಪ್ರಾಫಿಟ್ನ ಅರ್ನ್ ಮಾಡಲಿಕ್ಕಿಂತ ಮುಂಚೆ ಬಿಫೋರ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಪ್ರೊವೈಡಿಂಗ್ ಫಾರ್ ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡಬೇಕಾಗ್ತದೆ. ಹ್ಯಾವ್ ಬೀನ್ ಅಂಡರ್ 2003 rupees 30,000, 2004 rupees 40,000, 2005 rupees 30,000, 2006 rupees 60,000. Next point, the income tax at rate of 30% is payable on profit the above year. Okay, next point, the dividend have been distributed from the profits of the above years at an average rate of 10%, which is treated as reasonable return ಅಂತ ಹೇಳಿದ್ದಾರೆ. ಓಕೆ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂದರೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ 10% ಇದೆ ಅಂತೇಳಿ. ಓಕೆ, so 10% reasonable rate of return expected on the capital invested in the business. Compute the value of goodwill under net assets method. ಸೇಮ್ ಯಾವುದಕ್ಕೆ ಕ್ಯಾಪಿಟಲೈಸೇಷನ್ ಮೆಥಡ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ಇಟ್ ಈಸ್ ರಿಲೇಟೆಡ್ ಟು ನೆಟ್ ಅಸೆಟ್ಸ್ ಮೆಥಡ್. ಓಕೆ, ಸೊ ಇದರಲ್ಲಿ ನಾವೇನು ಮಾಡಬೇಕು, ಕ್ಯಾಪಿಟಲೈಸಿಗೆ ಜಸ್ಟ್ ಕೊಟ್ಟ ಫಾರ್ಮುಲಾನ ಯಾವ ರೀತಿ ನಾವು ಯೂಸ್ ಮಾಡಿಕೊಂಡು ವ್ಯಾಲ್ಯೂ ಆಫ್ ಗುಡ್ವಿಲ್ನ ಫೈಂಡ್ ಔಟ್ ಮಾಡಬೇಕು ಅಂತೇಳಿ. ಓಕೆ, ಸೊ ಈ ರೀತಿ ಕ್ವಶನ್ ಕೂಡ 15 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, ಸೊ ಆನ್ಸರ್ನ ಸಾಲ್ವ್ ಮಾಡುವ ಬನ್ನಿ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಎವ್ರೇಜ್ ಪ್ರಾಫಿಟ್, ಈಗ ಅದನ್ನು ಸಾಲ್ವ್ ಮಾಡುವ ಒನ್ ಬೈ ಒನ್. ಓಕೆ, ಸೊ ಕ್ಯಾಲ್ಕುಲೇಷನ್ ಆಫ್ ಎವ್ರೇಜ್ ಪ್ರಾಫಿಟ್ ಅಂತೇಳಿ ಹೆಡ್ಡಿಂಗ್ ಹಾಕ್ಕೊಂಡು ದೆನ್ ಆಫ್ಟರ್ ನಿಮ್ಗೆ ಆಲ್ರೆಡಿ ಇನ್ ದಿಸ್ ಕ್ವಶನ್ಸ್ profit is given, right? A 4-year profit is will given. So first of all you find out the average profit. Okay, so total profit divided by number of the year. So total profit same 30,000 plus 40,000 plus 30,000 plus 60,000 divided by 4-year profit, right? Divided by 4. So answer will come rupees 40,000 of average profit. Okay, so next capitalized value of business, right? A capitalized value of business na format ಏನಿದೆ ಆ್ಯಕ್ಚುಲಿ average maintainable profit into 100 divided by normal rate of return. ಓಕೆ, ಸೊ average maintainable profit ನಿಮ್ಮ ಹತ್ರ ಆ್ಯಕ್ಚುಯಲ್ ಪ್ರಾಫಿಟ್ ಇಲ್ಲ, ನಿಮ್ಗೀಗ ಸಿಕ್ಕಿದ್ದು ಅದು ಟೋಟಲ್ ಪ್ರಾಫಿಟ್, ಈ rupees to 40,000 ಟೋಟಲ್ ಪ್ರಾಫಿಟ್. ಬಟ್ ನಿಮ್ಗೆ ಬೇಕಾಗಿದೆ ಆ್ಯಕ್ಚುಲಿ average maintenance profit, ರೈಟ್? ಸೊ ನಿಮ್ಗೆ ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಏನಂತ ಹೇಳಿ, ಪ್ರಾಫಿಟ್ನ ಬರಲಿಕ್ಕಿಂತ ಮುಂಚೆ ಬಿಫೋರ್ ನೀವು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡಬೇಕು, ಉಳಿದಂತಹ ರಿಮೈನಿಂಗ್ ಅಮೌಂಟ್ನ ಏನು ಮಾಡ್ತೇವೆ ನಾವು ಎವ್ರೇಜ್ ಮೇಂಟೆನೆನ್ಸ್ ಪ್ರಾಫಿಟ್ ಅಂಥೇಳಿ ಕನ್ಸಿಡರ್ ಮಾಡ್ತೇವೆ ಅಂತೇಳಿ. ಹಾಗಿದ್ರೆ ಈ ಟೋಟಲ್ 40,000 ಟೋಟಲ್ ಪ್ರಾಫಿಟ್, ಹಾಗಿದ್ರೆ ಆ್ಯಕ್ಚುಯಲ್ ನಿಮ್ಗೆ ಎವ್ರೇಜ್ ಮೇಂಟೆನೆನ್ಸ್ ಮಾಡಿದಂಥ ಪ್ರಾಫಿಟ್ ಎಷ್ಟಿದೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಅದಕ್ಕೆ ಹೋಗ್ಸರ ನೆಕ್ಸ್ಟ್ ಲೆಸ್ ಇನ್ಕಮ್ ಟ್ಯಾಕ್ಸ್ 30% ಅಂಥೇಳಿ ಕನ್ಸಿಡರ್ ಮಾಡಿರಿ. ನೆಕ್ಸ್ಟ್ ಸೇಮ್ ಈ 40,000 ಅಮೌಂಟ್ ಮೇಲೆ ನಾವೇನು ಮಾಡ್ತೇವೆ ಪ್ರಾಫಿಟ್ನ ತೆಗಿತೇವೆ. ಬಿಕಾಸ್ ದ ಇನ್ಕಮ್ ಟ್ಯಾಕ್ಸ್ 30% ಪೇ ಮಾಡಬೇಕಂದ್ರೆ ಟ್ಯಾಕ್ಸ್ ಇಸ್ ಅ ಬಿಫೋರ್ ಪ್ರಾಫಿಟ್ ಮೇಲೆ ಏನು ಮಾಡಬೇಕು ಅದನ್ನು ಪೇ ಮಾಡಿ ದೆನ್ ಆಫ್ಟರ್ ಇನ್ಕಮ್ ಟ್ಯಾಕ್ಸ್ ನಮ್ಗೆ ಆ್ಯಕ್ಚುಯಲ್ ಸಿಗ್ತದೆ. ಓಕೆ, ನೆಕ್ಸ್ಟ್ 40,000 ಇಂಟು 30 ಡಿವೈಡೆಡ್ ಬೈ 100 ಮಾಡಿದ್ರೆ 12,000 ಬರ್ತದೆ. ನೆಕ್ಸ್ಟ್ ಸೇಮ್ ಆ 40,000ನಲ್ಲಿ ಟೋಟಲ್ ಪ್ರಾಫಿಟ್ನಲ್ಲಿ ಇನ್ಕಮ್ ಟ್ಯಾಕ್ಸ್ 30% ರಿಲೇಟೆಡ್ 12,000ನ ಪೇ ಮಾಡಿದ ಮೇಲೆ ಉಳಿದಿದ್ದ ರಿಮೈನಿಂಗ್ ಅಮೌಂಟ್ ಎಷ್ಟಾಗ್ತದೆ
ಇಸ್ 28,000 ರೈಟ್. 28,000 ಬರ್ತದೆ. ನೆಕ್ಸ್ಟ್ ಏನು ಮಾಡಿರಿ, ಎವ್ರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಈಕ್ವಲ್ಸ್ ಟು ₹28,000 ಸಿಗ್ತದೆ. ಅಂದರೆ ಟ್ಯಾಕ್ಸ್ ಪೇ ಮಾಡಿದ ಮೇಲೆ 30% ಅದರ ಏನು ಕನ್ಸಿಡರ್ ಆಗ್ತದೆ, ಎವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟಾಗ್ತದೆ, ಮತ್ತು ನೆಕ್ಸ್ಟ್ ಕೊಡುವಂಥ ಟ್ಯಾಕ್ಸ್ ಕನ್ಸಿಡರ್ ಎಷ್ಟಾಗ್ತದೆ, ₹28,000. ಬಿಫೋರ್ ಟ್ಯಾಕ್ಸ್ ಕೊಟ್ಟಾಯ್ತು, ಈಗ ಆಫ್ಟರ್ ಟ್ಯಾಕ್ಸ್ ರಿಮೈನಿಂಗ್ ಇತ್ತು. ಬಟ್ ಕನ್ಸಿಡರ್ ನಮ್ಗೆ ಇಲ್ಲ ಅಷ್ಟೇನು ಹೇಳಿದ್ದಾರೆ, ಓನ್ಲಿ ಬಿಫೋರ್ ಟ್ಯಾಕ್ಸನ್ನ ಪೇ ಮಾಡಿ ಉಳಿದಿದ್ದನ್ನ ನಾವೇನು ಮಾಡಬೇಕು, ಎವ್ರೇಜ್ ಮೇಂಟೆನೆನ್ಸ್ ಪ್ರಾಫಿಟ್ ಆಗಿ ಕನ್ಸಿಡರ್ ಮಾಡಿ ಅಂಥೇಳಿ ನಿಮ್ಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಕ್ಯಾಪಿಟಲೈಸ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಈಕ್ವಲ್ಸ್ ಟು, ಈಗ ಫಾರ್ಮೆಟ್ಗೆ ಅಪ್ಲೈ ಮಾಡಿರಿ, 28,000 into 100 divided by normal rate of return already given in this question ಎಷ್ಟು 10%. ಓಕೆ, ನೆಕ್ಸ್ಟ್ ಆನ್ಸರ್ ಎಷ್ಟು ಬರ್ತದೆ, ಫೈನಲ್ ₹2,80,000 ಕ್ಯಾಪಿಟಲೈಸ್ ವ್ಯಾಲ್ಯೂ ಆಫ್ ಬಿಸ್ನೆಸ್. ಓಕೆ, ನೆಕ್ಸ್ಟ್ ಏನು ಮಾಡಿರಿ, ಈಗ ನಿಮಗೆ ಕ್ಯಾಪಿಟಲೈಸ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಸಿಕ್ತು. ನೆಕ್ಸ್ಟ್ ನಿಮ್ಗೆ ಏನು ಸಿಗ್ಬೇಕು, ಹಂಗಿದ್ರೆ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆ್ಯಕ್ಚುಲ್ ಫೈಂಡ್ ಔಟ್ ಮಾಡಬೇಕಂದ್ರೆ ಫಾರ್ಮುಲಾ ಪ್ರಕಾರ ಏನಿದೆ, ಸೊ ಗುಡ್ ವಿಲ್ ಫೈಂಡ್ ಔಟ್ ಕ್ಯಾಪಿಟಲೈಸ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಮೈನಸ್ ನೆಟ್ ಟ್ಯಾಂಜಿಬಲ್ ಅಸೆಟ್. ಈಗ ಈ ಕ್ವಶನಲ್ಲಿ ನಿಮ್ಗೆ ನೆಟ್ ಟ್ಯಾಂಜಿಬಲ್ ಅಸೆಟ್ ಡೈರೆಕ್ಟ್ಲಿ ನಿಮ್ಗೆ ಪೂರ್ತಿ ಕ್ಯಾಲ್ಕುಲೇಷನ್ ಮಾಡಿ ಅಮೌಂಟ್ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಫಸ್ಟ್ ಆಫ್ ಆಲ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ನ ಕೂಡ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಈಕ್ವಲ್ಸ್ ಟು ಸೇಮ್ ಟ್ಯಾಂಜಿಬಲ್ ಅಸೆಟ್ಸ್ ಆರ್ ಟೇಕನ್, ಪೂರ್ತಿ ಟ್ಯಾಂಜಿಬಲ್ ಅಸೆಟ್ಸ್ನ ತೊಗೋಬೇಕು. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ₹90,000, ಮಷಿನರಿ ₹80,000, ಸ್ಟಾಕ್ ₹75,000, ಸ್ಯಾಂಡ್ರಿ ಡೆಟರ್ಸ್ ₹45,000. ಓಕೆ, ಟೋಟಲ್ ಮಾಡಿರಿ, ಔಟ್ರ್ ಕಾಲಮ್ ಬರೀರಿ, 2,90,000. ನೆಕ್ಸ್ಟ್ ಲೆಸ್ ಅದರ ಅಸೆಟ್ಸ್ನಲ್ಲಿ ಇಷ್ಟು ಲಯಬಿಲಿಟೀಸ್ಗಳು ಕೂಡ ಇದೆಯಲ್ಲ, ಅದನ್ನು ಕೂಡ ಏನು ಮಾಡಬೇಕು, ಪೇ ಮಾಡಬೇಕಾಗ್ತದೆ. ಸೊ ಲೆಸ್ ಲಯಬಿಲಿಟೀಸ್ ಟೇಕನ್, ಬ್ಯಾಂಕ್ ಓವರ್ ಡ್ರಾಫ್ಟ್ ₹30,000, ಸ್ಯಾಂಡ್ರಿ ಕ್ರೆಡಿಟರ್ಸ್ ₹20,000, ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ₹10,000. ಸೊ 2,90,000 ಲಯಬಿಲಿಟಿ 60,000 ಮೈನಸ್ ಮಾಡಿರಿ, ಉಳಿತಷ್ಟು ರಿಮೈನಿಂಗ್ ಅಮೌಂಟ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಈಕ್ವಲ್ ಟು ₹2,30,000. ಓಕೆ, 2,30,000. ನೆಕ್ಸ್ಟ್ ದ ಫೈಂಡ್ ಔಟ್ ಮಾಡಿರಿ, ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಕ್ವಲ್ಸ್ ಟು ಕ್ಯಾಪಿಟಲೈಸ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಮೈನಸ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್. ಅಮೌಂಟ್ ಎಷ್ಟಾಗ್ತದೆ, 2,80,000 ಮೈನಸ್ 2,30,000. ಸೊ ಫೈನಲ್ ಆನ್ಸರ್ ವಾಟ್ ವಿಲ್ ಬಿಕಮ್, ₹50,000 ವ್ಯಾಲ್ಯೂ ಆಫ್ ಗುಡ್ ವಿಲ್. ಓಕೆ, ಈಗ ಜಸ್ಟ್ ಮಾಡಿಸಿದ ರೀತಿ ಸೇಮ್ ಸಮ ಇದನ್ನು ನೋಡಿ ನೀವು ಸಾಲ್ವ್ ಮಾಡಿ. ಓಕೆ, ಏನಾದರೂ ಡೌಟ್ ಇತ್ತಂದರೆ ನನಗೆ ಕೇಳಿರಿ. ಸೊ ಈ ಕ್ವಶನ್ನ ನೀವು ಹೋಮ್ವರ್ಕ್ ಮಾಡಿ ಎಲ್ಲರೂ. ಕ್ವಶನ್ ಒಂದ್ಸಲ ಓದ್ತೀನಿ, ನೀವು ಒಂದ್ಸಲ ಓದಿ ಇದನ್ನು ಏನು ಮಾಡಿರಿ, ಸಾಲ್ವ್ ಮಾಡಿ. ಸೇಮ್ ಈಗ ಜಸ್ಟ್ ಆ ಸಮ್ ಯಾವ ರೀತಿ ಹೇಳಿದೆ ಅದೇ ಸಮ ಡಿಟ್ಟು ಇದು ಕೂಡ ಅದೇ ಫಾರ್ಮೆಟ್ನ ಅಪ್ಲೈ ಮಾಡಿ ಇನ್ಕಮ್ ಟ್ಯಾಕ್ಸ್ನ ಅದೇ ರೀತಿ ತೆಗೆದು ವ್ಯಾಲ್ಯೂ ಆಫ್ ಗುಡ್ ವಿಲ್ನ ಫೈಂಡ್ ಔಟ್ ಮಾಡೋದು. ಓಕೆ, ಸೊ ಏನು ಕೊಟ್ಟಿದ್ದಾರೆ, ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಅಸರ್ಟೈನ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆಫ್ ಎಕ್ಸ್ ಕಂಪನಿ ಲಿಮಿಟೆಡ್ ಅಕಾರ್ಡಿಂಗ್ ಟು ಕ್ಯಾಪಿಟಲೈಸೇಷನ್ ಆಫ್ ಪ್ರಾಫಿಟ್ ಮೆಥಡ್. ಯಾವ ಮೆಥಡ್ ಅಂದಿದ್ದಾರೆ, ಕ್ಯಾಪಿಟಲೈಸೇಷನ್ ಪ್ರಾಫಿಟ್ ಮೆಥಡ್. ಓಕೆ, ಸೊ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಲಯಬಿಲಿಟಿ ಅಮೌಂಟ್, ಅಸೆಟ್ಸ್ ಅಮೌಂಟ್. ಸೊ ಅಮೌಂಟ್ ಕಾಲಮ್ ಅಸೆಟ್ಸ್ ಅಮೌಂಟ್ ಕೊಟ್ಟಿದ್ದಾರೆ, ಐಟಮ್ಸ್ ಏನೇನಿದೆ ಅದೆಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ದ ಕಂಪನಿ ಸ್ಟಾರ್ಟೆಡ್ ಇಟ್ಸ್ ಬಿಸ್ನೆಸ್ ಆಪರೇಷನ್ ಇನ್ ದ ಇಯರ್ 2009 ವಿತ್ ದ ಅಬೌವ್ ಮೆನ್ಷನ್ಡ್ ಪೇಡ್ ಅಪ್ ಕ್ಯಾಪಿಟಲ್ ಆಫ್ ₹1 lakh. ಇದನ್ನು ನೀವು ಎಲ್ಲೂ ಕನ್ಸಿಡರ್ ಮಾಡೋಂಗಿಲ್ಲ, ಆಲ್ರೆಡಿ ನಿಮ್ಗೆ ಅದು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನೀವು ಅದನ್ನು ಎಕ್ಸ್ಟ್ರಾ ಏನು ಮತ್ತು ಎಲ್ಲೂ ಕ್ಯಾಲ್ಕುಲೇಷನ್ ತೊಗೊಂಡು ಸಾಲ್ವ್ ಮಾಡಬೇಕಂತೇನಿಲ್ಲ. ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದದು, ಇಷ್ಟು ಕಂಪನಿ ಪೇಡಪ್ ಮಾಡಿದೆ ಅಂಥೇಳಿ. ಓಕೆ, ನೆಕ್ಸ್ಟ್ ದ ಪ್ರಾಫಿಟ್ ಅರ್ನ್ಡ್ ಬಿಫೋರ್ ಮೇಕಿಂಗ್ ಅ ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ನ ಕನ್ಸಿಡರ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ 2010 ₹10,000, 2011 ₹30,000, 2012 ₹20,000, 2013 ₹36,000. Next, the income tax at the rate of 30% on the above profit is payable by the company. The dividend have been distributed from the profits of above year at the average rate of return ಎಷ್ಟು ಕೊಟ್ಟಿದ್ದಾರೆ, 10%, which is treated as equivalent to the average rate from the similar business. ಓಕೆ, ಕ್ವಶನ ಸಾಲ್ವ್ ಮಾಡಿರಿ, ನನಗೆ ಆನ್ಸರ್ನ ಸೆಂಡ್ ಮಾಡಿರಿ ಎಲ್ಲರೂ ವಾಟ್ಸಪ್ನಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಎನಿ ಡೌಟ್ ಪ್ಲೀಸ್ ಆಸ್ಕ್ ಮೀ ಗೈಸ್.